ತದ ನಮಸ್ಕಾರ. ನಿಮ್ಮ ಹೆಸರು? ರಾಮಣ್ಣ ಅಂತ. ರಾಮಣ್ಣ. ನೀವು ಕರ್ಸೋಡಿಯವರೇ? ಹಾಂ. ತದ ನೀವು ಹಳ್ಳಿ ಕಾರ್ನ ಎಷ್ಟು ವರ್ಷದಿಂದ ಸಾಕ್ತಿದ್ರಿ? ಆಗ ಸುಮಾರು ವರ್ಷದಿಂದ ನಾವು ಬುದ್ಧಿ ಕಣ್ಣು ತಾವಿಂದ ಸಾಕ್ತಾರೆ. ಅಂದರೆ ಚಿಕ್ಕ ವಯಸ್ಸಿಂದ? ಚಿಕ್ಕ ವಯಸ್ಸಿಂದ. ಹಾಂ, ನಮ್ಮ ತಂದೆನೂ ಸಾಕ್ತಿದ್ರು, ನಾವು ಸಾಕ್ತಾ ನೀವು ತಲೆಮಾರಿಂದ ಸಾಕ್ತಿದ್ರಿ? ಸಾಕ್ತಾರೆ. ಮತ್ತು ಈಗ ಎಲ್ಲ ಯೂತ್ಗಳೆಲ್ಲ ಸಾಕ್ತವ್ರೆ, ಅಂದರೆ ಹಳ್ಳಿಕಾರ ದನಗಳೆಲ್ಲ ರೇಸು ಇವತ್ತು ಜಾಸ್ತಿ ಕಟ್ತವ್ರೆ, ಅಂದರೆ ಯಾರು ಕರ ಕಸ್ಗಳು ಕಟ್ತಾಯಿಲ್ಲ. ಸೊ ಯುವಕರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಿ ನೀವು? ಏನಿಲ್ಲ, ಎಲ್ಲ ಸಾಕಬೇಕು ಅಂತಲೇ. ಅಂದರೆ ಈಗೆಲ್ಲ ಕರು ಹಾಕೋ ಹಸುಗಳು ಸಾಕಿದ್ರೆ ಅಭಿವೃದ್ಧಿ ಆಗುತ್ತಾ ಅಥವಾ ಹೇಗೆ ಅಂತ? ಯಾಕೆಂದರೆ ಎಲ್ಲ ರೇಸು ಅಂತ ಸ್ವಲ್ಪ ಕ್ರೇಜ್ ಅದ್ರ ಮೇಲೆ ಇದೆ ಈಗ. ಏನು ಪ್ರಯೋಜನ ಇಲ್ಲ ಅದು. ಅಂದರೆ ಅದೇನು ಕರು ಹಾಕಲ್ಲ, ಸೊ ಹಂಗೆ ಏನು ಪ್ರಯೋಜನ ಇಲ್ಲ, ಅಲ್ಲೇ ತಿರೋಗಿರ್ತದೆ. ಈಗೇನು ಅಂತಂದರೆ ಎಲ್ಲ ಮನೆಯಲ್ಲಿ ಹಾಲು ಕರ ಹೋಯ್ತದೆ ಮನೆಗೆ, ನಾವು ಇರ್ತೀವಿ, ಮಾತಾಡ್ತದೆ ಒಂಚೂರು, ಕರನೂ ಆಗ್ತದೆ. ಅದನ್ನು ಕರನ ಅಭಿವೃದ್ಧಿ ಮಾಡ್ಬೇಕಷ್ಟೆ. ಅಂದರೆ ಹಸು ಕರು ಹಾಕೋ ಹಸು ಸಾಕಿದ್ರೆ ವರ್ಷಕ್ಕೆ ಒಂದೊಂದು ಕರುನಾರ ಹಾಕುತ್ತೆ, ಸೊ ಹಂಗಾಗಿ ಅಭಿವೃದ್ಧಿ ಆಗುತ್ತೆ ಚೆನ್ನಾಗಿ ಅಂತ ನೀವು ಹೇಳೋದು. ಮನೆಗೊಂದೊಂದು ಸಾಕಲಿ, ಮನೆಗೆ ಒಂದೊಂದು ಹಸು ಸಾಕಬೇಕು. ಅವರು ಚೆನ್ನಾಗಿರ್ತಾರೆ, ಅವು ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತೀವಿ. ನಾಟಿ ಹಸು ಮನೇಲಿದ್ರೆ ಡಾಕ್ಟರ್ ಇದ್ದಂಗೆ ಎಲ್ಲೆಲ್ಲಿ ಇನ್ನೂ ಬರ್ತಾರೆ ಹಾಲು ತಗೋಕ್ಕೆ. ಅಂದರೆ ಎಲ್ಲ ಸಿಟಿಯಿಂದೆಲ್ಲ ಬರ್ತಾರೆ ಹಾಲು ತಗೋಕ್ಕೆ. ಅದು ಏನು ನಾವು ಕೊಡಲ್ಲ, ಕೊಡೋದ್ರೂ ಬೇಕು ಅಂತಾರೆ. ಅಂದರೆ ಹಿಂಸೆ ಮಾಡಿ ತಗೋಯ್ತಾರೆ ಹಾಲು, ಅಷ್ಟು ಶ್ರೇಷ್ಠ ಹಾಲು ಅಂತ. ಹಾಲು ಅಂತ ಎಮ್ಮೆ ಹಾಲು, ಇಲಾತಿ ಹಸಿನ ಹಾಲು ಅವೆಲ್ಲ ಕೇಳಲ್ಲ, ನಾಟಿ ಹಸಿಯನ್ನಲ್ಲೇ ಕೇಳೋದು. ಹಾಲನ್ನ ಜಾಸ್ತಿ ಕೇಳೋದು, ಮಕ್ಕಳಿಗೆ ಎಷ್ಟು ಬೇಕಾದಷ್ಟು ಹಾಕ್ತಾರೆ. ಅಂದರೆ ನೀವು ಹೆಂಗೆ ಮಾರ್ತಿರೋದು ಲೀಟ್ರೆಲ್ಲ? ಅದು ಕಾಸ್ಟ್ಲಿ ಇರ್ಬೋದು. ಏನು ಕಾಸ್ಟ್ಲಿನ ಹಾಲು? ಕಾಸ್ಟ್ಲಿ, ಅರ್ಧ ಲೀಟ್ರಿಗೆ 100 ರೂಪಾಯಿ ತಗೋತದೆ. ಅರ್ಧ ಲೀಟ್ರಿಗೆ 100 ರೂಪಾಯಿ. ಅಂದರೆ ಅಷ್ಟು ಶ್ರೇಷ್ಠವಾದ ಹಾಲು ಇದು. ಅದಕ್ಕೆ ಎಲ್ಲರೂ ಒಂದೊಂದು ಮನೇಲಿ ಹಸು ಕಟ್ಟಿದ್ರೆ ಈ ಕಡೆ ಹಾಲು ಆಗುತ್ತೆ, ಕರುನೂ ಹುಟ್ಟುತ್ತೆ, ಅಭಿವೃದ್ಧಿ ಮಾಡ್ದಂಗೂ ಆಗುತ್ತೆ. ಅಣ್ಣ, ನೀವು ಕೊನೆಯದಾಗಿ ಏನಾದ್ರು ಹೇಳ್ತೀರಾ ಯುವಕರಿಗೆ? ಅದೇ ಸರ್, ಎಲ್ಲರೂ ನಾಟಿ ಹಸು ಕಟ್ಟಲು ಅಂತ ನಮ್ಮ ಆಸೆ. ಎಲ್ಲರೂ ಪ್ರತಿಯೊಬ್ಬರು ನಾಟಿ ಹಸು ಕಟ್ಟಲಿ ಅಂತ ನಾವು ಆಸೆ ಪಡ್ತೀವಿ. ಅಂದರೆ ಎಲ್ಲರ ಮನೇಲಿ ಒಂದೊಂದು ಕಟ್ಟಬೇಕು, ಇರಲಿ, ನಾಟಿ ಹಸು ಇರಲೇಬೇಕು ಸರ್. ನಿಮ್ಮ ಮನೆಯಲ್ಲಿ ಎಷ್ಟು ಹಸುಗಳಿದ್ದಾವೆ ಈಗ? ಸರ್, ಈಗ ಒಂದು ಹಸು ಐತೆ, ಒಂದು ನಾಟಿ ಹಸು, ಒಂದು ಕರು ಐತೆ, ಒಂದು ಜೊತೆ ದನ ಐತೆ. ಇವು ಗಂಡೆತ್ತಲ್ವಾ? ಇವು ಗಂಡೆ ಐತೆ. ಒಂದು ಹಸು ಐತೆ ಸರ್, ನಾಟಿ ಹಸು. ಹಾಗೆ ಎಲ್ಲರ ಮನೇಲಿ ಒಂದೊಂದು ಸಾಕಿದ್ರೆ ತುಂಬ ಅಭಿವೃದ್ಧಿ ಆಗುತ್ತೆ, ಮನೆಗೆ ಅನುಕೂಲ ಆಯ್ತದೆ. ಅಲ್ಲ, ಹಾಲು ಒಳ್ಳೆ ಹಾಲು ಕುಡಿದ್ರೆ ಹಾಲು ಆರೋಗ್ಯ ಚೆನ್ನಾಗಿ, ಮಕ್ಕಳು ನಾಟಿ ಹಸು ಇರಲಿ ಅಂತ ಕ್ಲೀನಾಗಿ ಇರ್ತವೆ. ಕೇಳ್ಕೊಳ್ಳ ಸರ್. ಅಣ್ಣ, ಈ ಹುಡುಗ ಯಾರು ಇವರು? ಸರ್, ಇವ್ನು ನಮ್ಮ ಅಕ್ಕನ ಮಗ. ಈಗ ನಾವು ನಮ್ಮ ತಾತ ಕಟ್ತಿದ್ರು, ನಮ್ಮ ತಾತ ಐತೆ, ನಮ್ಮ ಅಪ್ಪಂಗೆ ಗೊತ್ತು, ನಮ್ಮ ಅಪ್ಪನಿಂದ ನಮಗೆ ಬಂದೈತೆ, ನಮ್ಮಿಂದ ಈಗ ನಮ್ಮ ಅಕ್ಕನ ಮಗ ಅವ್ನು ಪ್ರತಿಯೊಂದು ನಾವೇನು ಮಾಡ್ತೀವಿ ಎಲ್ಲ ನೋಡ್ಕೊತಾ ಇರ್ತಾನೆ. ಈಗ ಆಲ್ರೆಡಿ ಈಗ ನಾವು ಬೆಳಿಗ್ಗೆ ಏನೇನು ಕೆಲಸ ಮಾಡಬೇಕು, ನಮ್ಮದ್ರಲ್ಲಿ 40 ಭಾಗ ಅವನೇ ಗಂಜಿ ಕುಡಿಸೋದಾಗ್ಬೋದು, ಪ್ರತಿಯೊಂದು ತಿಂಡಿ ಮಡಗೋದು ಆಗ್ಬೋದು, ನಾವು ಹೆಂಗೆ ಒಣ ಹಾಕ್ತೀವಿ, ಎದ್ದು ಎಷ್ಟೊತ್ತು ಬಿಸಿಲು ಕಟ್ಟಾಕ್ತೀವಿ, ಎಷ್ಟೊತ್ತು ನೆರಳು ಕಟ್ಟಾಕ್ಬೇಕು, ಪ್ರತಿಯೊಂದೂ ಈಗ 40 ಭಾಗ ಕೆಲಸ ಅವನೇ ಮಾಡ್ಕೊತಾ ಇರ್ತಾರೆ ಸರ್, ದನಗಳ್ದು. ನಮ್ಗೆ ಹಂಗಾಗಿ ಗದ್ದೆ ತೋ ಸ್ವಲ್ಪ ಕೆಲಸ ಜಾಸ್ತಿ ಆಗ್ಲಾಗಿ ಅವನೇ ಸ್ವಲ್ಪ 40 ಭಾಗ ಕೆಲಸ ಅವನೇ ಮಾಡ್ಕೊತಾ ಇರ್ತಾನೆ ಪ್ರತಿಯೊಂದು. ಅಂದರೆ ಎಲ್ಲ ತಲೆಮಾರುಗಳಿಂದ ಬರುತ್ತದು? ತಲೆಮಾರಿಂದ ಬರೋದು ಸರ್, ಪ್ರತಿಯೊಂದೂ ಅಷ್ಟೇ. ತಂದೆ ಮಾಡ್ತೀರಾ, ಮಗ ಮಾಡ್ತಾನೆ, ಮಗ ಮಾಡಿದ್ರೆ ಅವ್ರ ಮಗ ಮಾಡೋದು. ಹಂಗೆ ತಲೆ ಅಂದ್ರೆ ಪ್ರತಿಯೊಂದು ಕೆಲಸ ಹಂಗೆ ಹೋಯ್ತಾ ಇರ್ತದೆ ಸರ್. ಹಂಗೆ ಒಂದು ವಾಕ್ ಮಾಡಿಸೋಣ, ಅದು ಕರು ಬಿಡಿ. ನೋಡಿ ಹುಸಿ ಹೋಗುದಿಲ್ಲ ವೀಣ. ಹಾಂ, ಬನ್ನಿ ಸರ್.